ಶ್ರಾವಣಿ ಈಗ ಸಂತೋಷನವ? ಹೌದು, ತುಂಬ ಖುಷಿ. ಇವ್ರು ಯಾರಂತ ಗೊತ್ತಾಗ್ಲಿಲ್ಲ. ನನ್ನ ಮಗನಿಗೆ ನನ್ನನ್ನು ಅವ್ವ ಅಂತ ಪರಿಚಯ ಮಾಡೋಕ್ಕೆ ಕಷ್ಟ ಆಯ್ತದೆ. ಅದು ನಾನು ಈ ಮನೆಗೆ ಕೆಲಸ ಮಾಡ್ತೀನಮ್ಮ. ಇಲ್ಲ ಶ್ರಾವಣಿ, ಇವಳು ನನ್ನ ಹೆತ್ತವ. ಅನ್ಕೊಂಡೆ, ನಿಮ್ಮಿಬ್ರು ನಾನು ನೋಡ್ದಾಗ್ಲೇ ಅನ್ಕೊಂಡೆ ನೀವಿಬ್ರು ಅಮ್ಮ ಮಗನೇ ಅಂತ. ಸೇಮ್ ಟು ಸೇಮ್ ಇದೀರಾ, ಏನು ಡಿಫ್ರೆನ್ಸ್ ಇಲ್ಲ. ಇಲ್ಲಿ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ ಶಿವಣ್ಣ, ಬನ್ನಿ ಇಲ್ಲಿ. ಆಹಾ, ಕತ್ಲೆಯಲ್ಲಿ ನಿಮ್ಮಿಬ್ರನ್ನ ನಿಲ್ಸಿ ಒಂದ್ ಚಿಕ್ಕ ಮಗುನ ಕೇಳಿದ್ರು ಹೇಳ್ಬಿಡುತ್ತೆ ನೀವಿಬ್ರು ಅಮ್ಮ ಮಗನೇ ಅಂತ. ಆ ಕಣ್ಣು ನೋಡಿ, ಮಿಂಚು ಮಿಂಚು ತರ ಇದೆ. ಒಂದ್ ನಿಮಿಷ, ನೀವಿಬ್ರದ್ದು ಒಂದು ಫೋಟೋ ತೆಗಿತೀನಿ. ಇಲ್ಲಿ ನಿಂತ್ಕೊಳ್ಳಿ. ಇದೇನಿದು, ನೀವಿಬ್ರು ಹಿಂಗ್ ನಿಂತಿದ್ದೀರಾ? ಈ ಹಳೆ ಕಾಲದಲ್ಲಿ ಫೋಟೋ ಶೂಟಿಗೆ ನಿಂತ್ಕೋತಾ ಇದ್ರಲ್ಲ, ಹಂಗ್ ನಿಂತಿದ್ದೀರಲ್ಲ. ಅಮ್ಮ ಮಗ ನೀವು. ಹತ್ರ ಬನ್ನಿ, ಒಂದ್ ಸ್ವಲ್ಪ ಅಪ್ಕೊಳ್ಳಿ. ಇದೆಲ್ಲ ಬೇಡ ಕಣವ. ನೋಡು, ನನ್ನ ಸೀರೆ ಸಂತಾಕಿಲ್ಲ, ಇನ್ನೊಂದು ಕಿತ್ತಾತಿಗೋಣ. ಹಾಗೆಲ್ಲ ಏನಿಲ್ಲಮ್ಮ, ಸೂಪರ್ ಆಗಿ ಕಾಣ್ತಾ ಇದ್ದೀರಾ ನೀವು. ನಾನು ಅದನ್ನೇ ಹೇಳ್ತೀನಿ, ಬೇಡ ಕಣವ. ಶಿವಣ್ಣ, ನಂಗೋಸ್ಕರ ಒಂದು ಪೋಸ್ ಕೊಡೋದಕ್ಕಾಗಲ್ವಾ ನಿಮ್ಮಿಬ್ರಿಗೆ? ನನಗೆ ಗೊತ್ತಿಲ್ಲಪ್ಪ, ನನಗೆ ಬೇಕೇ ಬೇಕು ಅಷ್ಟೇ. ಎಲ್ಲಿ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಎಲ್ಲಿ ಈಗ ಕರೆಕ್ಟ್ ಆಗಿದೆ. ಇಲ್ಲಮ್ಮ, ಇಲ್ಲಿ ನೋಡಿ, ಸ್ಮೈಲ್ ಮಾಡಿ ಶಿವಣ್ಣ. ಈಗ ನಾನ್ ನಿಮ್ ಜೊತೆ ಒಂದ್ ಸೆಲ್ಫಿ ತಗೋತೀನಿ. ಫೋಟೋ ಸೂಪರ್ ಆಗಿ ಬಂದಿದೆ. ಸರಿ ಶಿವಣ್ಣ, ನನಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಬಾಯ್ ಅಮ್ಮ. ಥ್ಯಾಂಕ್ ಯು. ಬರ್ತೀನಿ, ಹೋಗಿ ಬರ್ತೀನಿ. ಬಾಯ್. ನಿನ್ನ ಮನೆ ಕೆಲಸದವಳು ಅನ್ನೋಷ್ಟು ಕೆಟ್ಟವ್ ನಾನಲ್ಲ. ಶಿವ, ಪುರೋಹಿತರೆ, ಪೂಜೆ ಶುರು ಮಾಡ್ಕೊಳ್ಳಿ. ಅಮ್ಮ, ಪೂಜೆಗೂ ಮುನ್ನ ಮನೆ ದೇವರಿಗೆ ಸಿಹಿ ಇಟ್ಟು ನೈವೇದ್ಯ ಮಾಡ್ಕೊಂಡು ಬನ್ನಿ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಮಗ, ಊಟ ಮಾಡ್ಕೊಂಡೋಗು. ನಂಗೆ ಬೇಡ ಮಗ, ಇವತ್ತು ರಾಮನವಮಿ, ಮಕ್ಕಳವಂಗೆ ಎಡೆ ಮಾಡೀವ್ನಿ, ಹಂಗೆ ಹೋಗ್ಬಾರ್ದಲ್ವಾ?
ಏನೋ ಆಯ್ತು ನಿನ್ನ ಪರೀಕ್ಷೆ. ಮಗಳವ ಅಮ್ಮ, ಇವಾಗ ಯಾಕೆ ದೇವ್ರಿಗೆ ಪ್ರಸಾದ ಇಡ್ತಾ ಇದ್ದಾರೆ? ರಾಯರೇ, ನಾವು ಹೇಳ್ತೀವಿ ಕೇಳಿ. ಯಾವುದೇ ಪೂಜೆ ಪುನಸ್ಕಾರ ಆಗಲಿ ಮೊದಲು ನಮಗೆ ಮನೆ ದೇವರೇ ಮುಖ್ಯ. ನಿಮಗೆ ದೇವಿನೇ ಮನೆ ದೇವರಾಗಿರೋದ್ರಿಂದ ಮೊದಲು ದೇವಿಗೆ ನೈವೇದ್ಯ ಮಾಡಬೇಕು. ನೈವೇದ್ಯಕ್ಕಿಂತ ಮುಂಚೆ ಇದು ಸಿಹಿ ಪದಾರ್ಥ, ನೈವೇದ್ಯ ಆದಮೇಲೆ ಇದು ಪ್ರಸಾದ. ಅಂಥ ಪ್ರಸಾದವನ್ನು ಸ್ವೀಕರಿಸಿದರೆ ಅವ್ರು ಅಂದ್ಕೊಂಡಿರೋದು ಈಡೇರುತ್ತೆ. ಪ್ರಸಾದ ನನಗೆ ಕೊಡಕ್ಕಿಲ್ವಾ ಮಗ? ಸಾಕು ಅಯ್ಯಯ್ಯೋ, ಸಾರು ಜಾಸ್ತಿ ಆಗೋಯ್ತು. ಸಾಕು ಸಾಕು ಸಾಕು. ಸಾಕು ಸಾಕು ಅಂತ ಹೇಳ್ತೀವನಲ್ಲ. ಬೆಳೆಯ ಮಗ ಚೆನ್ನಾಗಿ ತಿನ್ಬೇಕು. ಸಾಕು ಅಂತ ಹೇಳ್ತೀವನಲ್ಲ, ಸಾಕು. ಅಯ್ಯೋ ದೇವ್ರೆ, ಅನ್ನ ಜಾಸ್ತಿ ಆಗೋಯ್ತು. ಸಾಕು. ಅಯ್ಯೋ, ಪಲ್ಯನೇ ತಿಂದಿಲ್ಲ. ಪಲ್ಯ ತಿನ್.